ಇದೆ ಸರ್. ಹಾಂ, ನೀವು ಗೊಬ್ಬರನ ಯಾವುದಕ್ಕೆ ಹಾಕೊಂತೀರಿ ಸರ್ ಫಸ್ಟು? ಸರ್ ಫಸ್ಟ್ ವೆಂಚುರಿ ಆನ್ ಮಾಡ್ಕೊಂತೀವಿ ಸರ್. ಓಕೆ ವೆಂಚುರಿ ಆನ್ ಮಾಡ್ಕೊಂಡ್ರೆ ಇದಕ್ಕೇನು ಸಪ್ರೇಟ್ ವಾಲ್ ಬೇಡ ಮತ್ತು ನೀರು ಹಾಕೋದು ಬೇಡ. ಓಕೆ ಇದನ್ನೇ ಆನ್ ಮಾಡ್ಕೊಂಡ್ರೆ ಹ್ಮ್. ಇದನ್ನ ಸೀದಾ ನೀರು ಇದ್ರ ಬರುತ್ತೆ. ಒಂದು ಅರ್ಧ ಡ್ರಮ್ ನೀರು ತಗೊಂತೀವಿ. ಓಕೆ ಅದ್ರಾಗ ನಾವೇನು ಅವರು ಒಂದು 3-4 ನಮ್ನಿದು ಐಸ್ ಕಂಪ್ನಿ ಕೊಟ್ಟಿರ್ತಾರೆ. ಓಕೆ ಅದನ್ನೆಲ್ಲ ಕಲಿಸ್ಕೊಂತ ನೀರು ಬಿಟ್ಕೊಂತ ನೀರು ಒಂದು ಅರ್ಧ ಡ್ರಮ್ ಬಿಟ್ಟು ತಿರ್ಸ್ಕೊಂತ ರೊಟೇಟ್ ಮಾಡ್ಕೊಂತ ಗೊಬ್ಬರ ಹಾಕ್ತೀವಿ. ಹ್ಮ್. ಗೊಬ್ಬರ ಹಾಕಿ ಮತ್ತೆ ಇದನ್ನ ಇಲ್ಲಿ ಸ್ವಲ್ಪ ನಾವು ವೆಂಚುರಿ ಇದು ಮಾಡ್ಕೊಂಬಿಟ್ರೆ ಅದ್ರ ಮುಖಾಂತರನೇ ಹೋಗುತ್ತೆ ಸರ್. ಓ ಗಿಡಗಳಿಗೆ ಕೊಡ್ತೀರಾ? ಗಿಡಗಳು ಹೋಗುತ್ತೆ. ಮತ್ತೆ ಇದಕ್ಕೆ ಸಪ್ರೇಟ್ ವಾಲು ಪಾಲು ಮಾಡ್ಕೊಂತ ನೆಸಿಟಿ ಇಲ್ಲ ಸರ್. ಓಕೆ ಓಕೆ ಇದ್ರದ್ದೆಲ್ಲ ನೀರು ಬಿಟ್ಕೋಬಹುದು, ಇದ್ರದ್ದೆಲ್ಲ ಇದನ್ನ ಕಳಿಸ್ಬೋದು ಕಳಿಸ್ಬೋದು. ವಂಚೂರಿ ಮುಖಾಂತರ. ವೆಂಚುರಿ ಮುಖಾಂತರ ಕಳಿಸ್ಕೋಬಹುದು. ಇದು ಈ ಮೆಥಡ್ ನಿಮಗೆ ಸೂಟೇಬಲ್ ಆಗುತ್ತೆ? ಕೈಲಿ ಕಾಳು ಗೊಬ್ಬರಗಳನ್ನ ಹಾಕ್ತಿರಲ್ಲ ಆ ಮೆಥಡ್ ಇವು ಚೆನ್ನಾಗಿ ಅನ್ಸುತ್ತೆ? ಇದೇ ಮೆಥಡ್ ಸರ್. ಯಾಕಂತಂದ್ರೆ ಡೈರೆಕ್ಟ್ ಸೀದಾ ನೀರು ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಎಲ್ಲ ಸ್ಪ್ರೆಡ್ ಆಗುತ್ತೆ. ಓಕೆ ಈಗ ನಾವು ಮೇಲೆ ಹಾಕೋದು ಅದು ಗಾಳಿಗೆ ಹೋಗ್ಬೋದು, ಇದಕ್ಕೆ ಹೋಗ್ಬೋದು, ಏನಾಗ್ಬೋದು. ಓಕೆ ಇದು ನೀರು ಎಲ್ಲಿ ತನಕ ತನಿಖೆ ಆಗತ್ತ ಆ ನೀರಿನ ಮುಖಾಂತರ ಪೂರಾ ಹೋಗುತ್ತೆ. ಇದು ಬೇರುಗಳು ಬೇರುಗಳಿಗೆ ಬೇಗ ಸಿಗುತ್ತೆ. ಇದು ವೇಸ್ಟ್ ಅನ್ನೋದು ಇರಲ್ಲ. ಓಕೆ ಓಕೆ ಆ ಥರ ನಾವು ಇದ್ರ ಮೇಲೆ ನಾವು ಮಾಡ್ಬೇಕಂತ ಮಾಡಿರೋದ್ರಿ. ಓಕೆ 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 ಸರ್, ಥ್ಯಾಂಕ್ ಯು.